ಗಂಭೀರ ಆರೋಪ ಸರ್, ರಾಜ್ಯದಲ್ಲಿ ಕೊತ್ವಾಲ್ ಶಶೇಂದ್ರ ಮತ್ತು ಜಯರಾಜ್ ಶಶೇಂದ್ರ ಅವರ ಆಡಳಿತದಲ್ಲಿ ರಾಮುಲು ಅವರು ಆರೋಪ ಮಾಡಿದ್ರು. ಡಿಕೆ ಮತ್ತು ಡಿಕೆ ಅವರು ನೋಡಿ, BJPಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗೆ ಆಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದವರು ಯಾರು? ಅವ್ರು ಮಾಡಿದಾರಾ? ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬೆಳ್ಳಾರಿಗೆ ಕುಖ್ಯಾತಿ ತಂದಂಥವ್ರು ಯಾರು? ಇವತ್ತು ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದ್ರಲ್ಲ. ಮತ್ತು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ?